ಹರೇ ಕೃಷ್ಣ. ಇವತ್ತು ನನ್ನ ಮಗನ ಮೊದಲ ಕಾಂಪಿಟೇಟಿವ್ ಎಕ್ಸಾಮ್. ಅವರ ಸ್ಕೂಲಿಗೆ ದ್ರೋಣ ಅಕಾಡೆಮಿ ರಾಂಪುರ ಇವರು ದ್ರೋಣ ಟ್ಯಾಲೆಂಟ್ ಅವಾರ್ಡನ್ನು ಸ್ಪರ್ಧೆ ಆರ್ಗನೈಸ್ ಮಾಡಿದರು. ಆ ಪಾಂಪ್ಲೆಟ್ ಮನೆಗೆ ತಂದು, ಅಮ್ಮ ನಾನು ಎಕ್ಸಾಮ್ ಬರೀತೀನಿ ಅಂದ. ನಾನು ಅವತ್ತೇ ರಿಜಿಸ್ಟ್ರೇಷನ್ ಮಾಡಿದೆ. ಇವತ್ತು ಕರ್ಕೊಂಡು ಹೋಗಿ ಬರ್ಸಿದೆ. ಆಲ್ಮೋಸ್ಟ್ 150 ಅಬೋವ್ ಸ್ಟೂಡೆಂಟ್ಸ್ ಇದ್ದರು. ಇವನು ಚೆನ್ನಾಗಿ ಬರಿತೀನಿ ಅಂತ ಕಾನ್ಫಿಡೆಂಟ್ ಆಗಿದ್ದ. 50 ಮಾರ್ಕ್ಸ್ಗೆ ಎಕ್ಸಾಮ್ ಇತ್ತು. ಹೋಗಿ ಬರೆದು ಬಂದ್ವಿ. ಟಾಪ್ 5ಗೆ ಪ್ರೈಸ್ ಕೊಟ್ಟರು. ಇವನಿಗೆ ಬರಲಿಲ್ಲ. ಫಸ್ಟ್ ಬಂದವ್ರಿಗೆ ಸನ್ಮಾನ ಮಾಡಿ ಪ್ರೈಸ್ ಕೊಟ್ಟರು. ನಾನು ಕೇಳಿದೆ, ವಾಟ್ ಯು ಫೀಲ್? ಎಕ್ಸಾಮ್ ಬರೆದಿದ್ದು ಖುಷಿ ಆಯಿತಾ, ಪ್ರೈಸ್ ಬಂದಿಲ್ಲ ಅಂತ ಬೇಜಾರಾಯಿತಾ ಅಂತ. ಅದಕ್ಕೆ ಕಾಂಪೀಟ್ ಮಾಡಿದ್ದು ಖುಷಿ ಆಯಿತು, ನೆಕ್ಸ್ಟ್ ಟೈಮ್ ಇನ್ನೂ ಎಫರ್ಟ್ ಹಾಕಿ ಸನ್ಮಾನ ನಾನು ಮಾಡಿಸ್ಕೊತೀನಿ ಎಂದ. ಪ್ರತಿಯೊಬ್ಬ ಮಕ್ಕಳಲ್ಲಿ ಈ ಪೇರೆಂಟಿಂಗ್ ಪಾಸಿಟಿವ್ ಮೈಂಡ್ಸೆಟ್ನ ಬೆಳೆಸೋದು ತುಂಬ ಮುಖ್ಯ. ಅವರನ್ನು ಯಾವತ್ತೂ ಡಿಗ್ರೇಡ್ ಮಾಡಬೇಡಿ. ಎವ್ರಿ ಚೈಲ್ಡ್ ಹ್ಯಾಸ್ ಅ ಯುನೀಕ್ ಟ್ಯಾಲೆಂಟ್. ವಿ ಹ್ಯಾವ್ ಟು ಫೈಂಡ್ ಇಟ್. ದಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಪೇರೆಂಟ್ಸ್. ಹೊರಗಡೆ ಎಜುಕೇಷನ್ ವರ್ಲ್ಡ್ನಲ್ಲಿ ಕಾಂಪೀಟ್ ಮಾಡೋಕ್ಕೆ ಇವಾಗಿಂದನೇ ಆ ಮನೋಭಾವ ಬೆಳೆಸಬೇಕು. ವಿನ್ ಆರ್ ಲಾಸ್ ದಟ್ಸ್ ನಾಟ್ ಅ ಮ್ಯಾಟರ್, ಬಟ್ ಪಾರ್ಟಿಸಿಪೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ವಿ ಹ್ಯಾವ್ ಟು ಬಿಲ್ಡ್ ಇಟ್. ಇದು ಅವನ ಮೊದಲ ಮೈಲಿಗಲ್ಲು. ಅವನ ಗೋಲ್ ಸೆಟ್ ಮಾಡ್ಕೊಂಡಿರೋದು IAS ಆಫೀಸರ್ ಆಗಬೇಕು ಅಂತ. ಅದಕ್ಕೆ ಪೂರಕನಾಗಿ ಇವತ್ತು ಫಂಕ್ಷನಲ್ಲಿ ಸ್ಪೀಚ್ ಕೊಟ್ಟಿದ್ದು ಕೂಡ ಒಬ್ಬ IPS ಅಧಿಕಾರಿ. ಇಟ್ ಬೂಸ್ಟ್ ಹಿಮ್ ಅ ಲಾಟ್. ಥ್ಯಾಂಕ್ ಯು ಯೂನಿವರ್ಸ್.